ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಸಿಂಪಲ್ಲಾಗಿ ತರಕಾರಿ ಬೇಳೆ ಸಾಂಬಾರು ಮಾಡೋದು ನೋಡೋಣ. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿನ್ನು ನೆನೆಸ್ಕೊಂಡಿರುವಂಥ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದೆರಡು ಹುಳಿ ಟೊಮೆಟೊ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು 1/4 ಸ್ಪೂನಷ್ಟು ಜೀರಿಗೆ, ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಬೇಳೆ ಮೈಸೂರು ಬೇಳೆ ಅಥವಾ ಯಾವುದಾದ್ರೂ ಮೊಳಕೆ ಕಟ್ಟಿರೋ ಕಾಳು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನೀರು ಬಿಸಿಯಾಗಿದೆ. ನಾನು ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ತರಕಾರಿ ನೀವು ಯಾವ ತರಕಾರಿ ಆದರೂ ಹಾಕ್ಕೋಬೋದು. ಉಪ್ಪು ಹಾಕಿ ಒಂದು 50% ಇದರಲ್ಲೇ ಬೇಯಿಸ್ಕೊಳ್ಳಿ. ಒಂದು ಅರ್ಧ ಭಾಗ ಬೆಂದಿದೆ ಇದು. ಇದಕ್ಕೆ ನಾನು 2 ಸ್ಪೂನಷ್ಟು ಖಾರದ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಹುಳಿ ಟೊಮೆಟೊ ಹಾಕ್ಕೊಂಡಿಲ್ಲ, ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಹುಣಸೆಹಣ್ಣು ಇದರಲ್ಲೇ ಕಲಸಿ ಹಾಕ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಳ್ಳಿ ಇವಾಗಲೇ. ಏನಪ್ಪ ತೆಳು ಬರುತ್ತೆ ಸಾರು ಅಂದ್ಕೊಬೇಡಿ, ತುಂಬ ಗಟ್ಟಿ ಇರುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಸಾಂಬಾರು ಅಂತ ಬಂದರೆ ಅರ್ಜೆಂಟ್ ಒಂದು 10 ನಿಮಿಷದಲ್ಲಿ ತರಕಾರಿ ಇದ್ದರೆ ಮಾಡ್ಕೊಂಬಿಡ್ಬೋದು. ಯಾವ ತರಕಾರಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಳೆ ಮತ್ತು ಟೊಮೆಟೊನ ಮಸ್ತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಮಸಿಯೋಕೆ ಇಷ್ಟ ಇಲ್ಲ ಅಂದರೆ ಬರೀ ಟೊಮೆಟೊ ಮಾತ್ರ ಸಪ್ರೇಟಾಗಿ ಇಟ್ಕೊಂಡು ಚೆನ್ನಾಗಿ ಮಸ್ತಿ ಹಾಕ್ಕೊಳ್ಳಿ. ಇವಾಗ ಬೇಯ್ತಾ ಇರೋ ಸಾಂಬಾರಿಗೆ ಬೇಳೆನ ಸೇರಿಸ್ಕೊಳ್ಳೋಣ. ಈ ಸಾಂಬಾರು ಅಂತ ತುಂಬಾ ಸಿಂಪಲ್ಲು, ಆದರೆ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ. 1-2 ಕುದಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ರುಬ್ಬೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಇದಕ್ಕೊಂದೊಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಇವಾಗ ನಾನಿಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಉಪ್ಪು ಖಾರ 2 ಬ್ಯಾಲೆನ್ಸ್ ಮಾಡುತ್ತೆ. 1-2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇಂಗು ಕೂಡ ಆಪ್ಷನಲ್ಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡೈಜೆಷನ್ ತುಂಬ ಒಳ್ಳೆಯದು, ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಬೇಯ್ತಾ ಇರೋ ಸಾಂಬಾರಿಗೆ ಇದನ್ನು ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ರುಬ್ಬೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ ಇದರಲ್ಲಿ. ತುಂಬ ರುಚಿಯಾಗಿರುತ್ತೆ. ಹಳ್ಳಿ ಕಡೆ ಅಂತೂ ಫೇಮಸ್ ಇದು, ಯಾಕಂದರೆ 10 ನಿಮಿಷದಲ್ಲಿ ಮಾಡಿಬಿಡ್ತೀವಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಥರ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.